ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿಯುಸಿ ವಾರ್ಷಿಕ ಪರೀಕ್ಷೆ 2025 ಮತ್ತು 22ನೇ ಶೈಕ್ಷಣಿಕ ವರ್ಷದಲ್ಲಿ ನಡೀತಿರತಕ್ಕಂಥ ಸೆಕೆಂಡ್ ಪಿಯುಸಿ ವಾರ್ಷಿಕ ಪರೀಕ್ಷೆ 1 ಅಂದ್ರೆ ವಾರ್ಷಿಕ ಪರೀಕ್ಷೆ 1, 2, 3 ರೀತಿ ವರ್ಷದಲ್ಲಿ 3 ಬಾರಿ ವಾರ್ಷಿಕ ಪರೀಕ್ಷೆಗಳನ್ನ ನಡೆಸ್ತೇವೆ ಅಂತ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿರೋದಾಗಿರುತ್ತೆ. ಆ ಪ್ರಕಾರದಲ್ಲಿ ನಡೀತಿರತಕ್ಕಂಥ ವಾರ್ಷಿಕ ಪರೀಕ್ಷೆ ಒಂದೇನಿದೆಯಲ್ಲ ಫೆಬ್ರವರಿ ತಿಂಗಳ 28ನೇ ತಾರೀಕು 2026ರಿಂದ ಒಂದು ಮಾರ್ಚ್ ತಿಂಗಳ 17ನೇ ತಾರೀಕು 2026ರ ತನಕ ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತ ವೇಳಾಪಟ್ಟಿನ ಕೂಡ ಪ್ರಕಟ ಮಾಡಿದ್ದಾರೆ. ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಇದೇ ಸಂದರ್ಭದಲ್ಲಿ ಒಂದು ಮಕ್ಕಳಿಗೆ ಅಂದ್ರೆ ಸೆಕೆಂಡ್ ಪಿಯುಸಿ ಎಕ್ಸಾಮ್ ಗೆ ಹಾಜರಾಗ್ತಕ್ಕಂಥ ಒಂದು ಮಕ್ಕಳೇನಿದಾರಲ್ಲ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಅಭ್ಯರ್ಥಿಗಳಿಗೆ ಅಂದ್ರೆ ಪ್ರೈವೇಟ್ ಆಗಿ ಪರೀಕ್ಷೆನ ಕೂಡ ಕಟ್ಟೋರಾಗಿರ್ಬೋದು, ಒಂದು ಡೈರೆಕ್ಟ್ ಆಗಿ ಪರೀಕ್ಷೆನ ಕಟ್ಟ ಅಂದ್ರೆ ಒಂದು ರಿಪೀಟರ್ಸ್ ಅಭ್ಯರ್ಥಿಗಳು ಕೂಡ ಇರ್ತಿರಲ್ಲ, ಕೆಲವೊಂದು ಅಭ್ಯರ್ಥಿಗಳು ಅವರಾಗಿರ್ಬೋದು ಅಥವಾ ಶಾಲೆಗೆ ಅಥವಾ ಕಾಲೇಜಿಗೆ ಹೋಗಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ಎಲ್ಲರಿಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದಾಗಿರುತ್ತೆ. ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ ಏನು ಅಂತ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸೆಕೆಂಡ್ ಪಿಯುಸಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ವಾರ್ಷಿಕ ಪರೀಕ್ಷೆ 2, 3 ಪ್ರತಿಯೊಂದು ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತೆ ಸ್ಟಡಿಗೆ ಸಂಬಂಧಪಟ್ಟಂತೆ ಎಲ್ಲ ಯಾವ ತರ ಸ್ಕೋರ್ ಮಾಡಬೇಕು ಏನಂತ ಕಂಪ್ಲೀಟ್ ಮಾಹಿತಿಗಳು ಕನ್ನಡ ಯೂಟ್ಯೂಬ್ ಚಾನಲ್ ಬರ್ತಿರುತ್ತೆ. ಇದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಂಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತ ಅಭ್ಯರ್ಥಿಗಳು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಫ್ರೀ ಆಗಿ ಕೂಡ ಮಾಹಿತಿನ ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ. ಇರೋ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಲಿಂಕ್ ಎಲ್ಲ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೊಂತಾ ಇರಬಹುದಾಗಿರುತ್ತೆ ಮಕ್ಕಳು ಅಂತ ತಿಳಿಸ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ನಾನು. ಪ್ರಮುಖವಾಗಿ ಇದೀಗ ಒಂದು ಪರೀಕ್ಷೆ ಅಂತಕ್ಕಂತ ಇರುತ್ತಲ್ಲ ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಶುರು ಆಗ್ತಿರೋದಾಗಿರುತ್ತೆ. ಆ ದಿನಗಳಿಂದ ಒಂದು ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿ ಏನಾಗಿರುತ್ತೆ ಅಂದ್ರೆ ಒಂದು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಕಾರದ ಕಡೆಯಿಂದ ಅಥವಾ ಒಂದು ಸಾರಿಗೆ ಇಲಾಖೆ ಕಡೆಯಿಂದ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹಿಳೆಯರಿಗೆ ಉಚಿತ ಒಂದು ಪ್ರಯಾಣಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿ ಪುರುಷರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇರುವುದಿಲ್ಲ. ಮತ್ತೆ ಕರ್ನಾಟಕ ಭಾಗದವರಿಗೆ ಮಾತ್ರ ಮಹಿಳೆಯರಿಗೆ ಉಚಿತ ಇರೋದಾಗಿರುತ್ತೆ ಅಥವಾ ಒಂದು ಹೆಣ್ಮಕ್ಳಿಗೂ ಕೂಡ. ಈ ಒಂದು ಪುರುಷ ಅಭ್ಯರ್ಥಿಗಳು ಇದ್ದಲ್ಲ ಅಥವಾ ಮಕ್ಕಳು ಇವ್ರಿಗೂ ಕೂಡ ಒಂದು ಈಗ ಈ ಒಂದು ಪರೀಕ್ಷಾ ದಿನಗಳಲ್ಲಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಮತ್ತೆ ಪರೀಕ್ಷಾ ದಿನಗಳಲ್ಲಿ ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಸಾಮಾನ್ಯ ಬಸ್ಗಳಲ್ಲಿ ಕೆಎಸ್ಆರ್ಟಿಸಿ ಮತ್ತೆ ಒಂದು ಬಿಎಂಟಿಸಿ ಬಸ್ಗಳಿದಾವಲ್ಲ, ಸಾಮಾನ್ಯ ಬಸ್ಗಳಲ್ಲಿ ಇವಾಗ ಎಸಿ ಬಸ್ಗಳೆಲ್ಲ ಬರ್ತಲ್ಲ ಅದರಲ್ಲಿ ಪ್ರಯಾಣ ಮಾಡೋದಕ್ಕೆ ಉಚಿತ ಇರೋದಿಲ್ಲ. ಸೊ ಈಗ ಸಾಮಾನ್ಯ ಬಸ್ಗಳಲ್ಲಿ ಉಚಿತವಾಗಿ ಬಸ್ನಲ್ಲಿ ಪರೀಕ್ಷಾ ದಿನಗಳಂದು ಹಾಲ್ ಟಿಕೆಟ್ ಅನ್ನ ಮತ್ತೆ ಐಡಿ ಕಾರ್ಡ್ ಅನ್ನ ತೋರಿಸೋರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದಾಗಿರುತ್ತೆ. ಒಂದು ಮಹತ್ವದ ಒಂದು ಅಭ್ಯರ್ಥಿಗಳಿಗೆ ಇವಾಗ ದೂರದ ಕಡೆಗಳಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನ ಕೊಟ್ಟಿರ್ತಾರೆ ಅಭ್ಯರ್ಥಿಗಳಿಗೆ. ಆ ಸಂದರ್ಭದಲ್ಲಿ ಸಮಸ್ಯೆ ಆಗ್ತಿತ್ತು. ಅಂದ್ರೆ ಅವರು ಹಣವನ್ನು ಕೊಡೋರ ಮುಖಾಂತರದಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾಗಿರುತ್ತಿತ್ತು. ಯಾಕಂದ್ರೆ ಒಂದು ಸಾಮಾನ್ಯವಾಗಿ ನಡೀತಕ್ಕಂಥ ಪರೀಕ್ಷೆಗಳು ಇರುತ್ತವಲ್ಲ, ಒಂದು ಬೋರ್ಡ್ ಎಕ್ಸಾಮ್ಗಳು ಅವ್ರದ್ದು ಆ ಶಾಲೆಗಳಲ್ಲೇ ಬೀಳೋದಿಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಎಕ್ಸಾಮ್ ಸೆಂಟರ್ಗೆ ಕೊಟ್ಟಾಗ ಅಲ್ಲಿ ಹೋಗೋದು ಬರೀಬೇಕಾಗಿರುತ್ತದೆ. ಆ ಸಂದರ್ಭದಲ್ಲಿ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೆ ಪ್ರಮುಖವಾಗಿ ಕೋರಿಕೆ ನಿಲುಗಡೆಗೆ ಕೂಡ ಅವಕಾಶನ ಕೊಟ್ಟಿರುವಂತದ್ದಾಗಿರುತ್ತೆ. ಅಂದ್ರೆ ಇವಾಗ ಒಂದು ಸಂದರ್ಭದಲ್ಲಿ ಒಂದು ಪರೀಕ್ಷಾ ಹಾಲ್ ಅಲ್ಲಿ ಹೋಗ್ತಿರುತ್ತೆ ಅಥವಾ ಸೆಂಟರ್ ಇರುತ್ತೆ ಅನ್ಕೊಳ್ಳಿ, ಬಸ್ ಎಲ್ಲ ಮುಂದೆಗಡೆ ಎಲ್ಲ ಒಂದ್ ಕಡೆ ಸ್ಟಾಪ್ ಮಾಡ್ತಾ ಇರ್ತಾರೆ. ಬಟ್ ವಿದ್ಯಾರ್ಥಿಗೆ ಪರೀಕ್ಷಾ ಸೆಂಟರ್ ಅಲ್ಲಿ ಇದ್ದಾಗ ಕೋರಿಕೆ ನಿಲುಗಡೆ ವಿದ್ಯಾರ್ಥಿಯ ಕೋರಿಕೆ ನಿಲುಗಡೆ ಮೇರೆಗೆ ಅಥವಾ ಪೋಷಕರ ಕೋರಿಕೆ ನಿಲುಗಡೆ ಮೇರೆಗೆ ಅಲ್ಲಿ ನಿಲ್ಲಿಸಬೇಕಲ್ಲಿ ಆ ಮಕ್ಕಳಿಗೆ ಪರೀಕ್ಷೆ ಇದೆ ಅವ್ರು ಹೋಗಬೇಕು ಅಂತಂದ್ರೆ ಸಂದರ್ಭದಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೆ ಹೆಚ್ಚುವರಿಯಾಗಿ ಆ ಒಂದು ಸಂದರ್ಭದಲ್ಲಿ ಯಾವುದೇ ಬಸ್ಗಳನ್ನ ಕಡಿಮೆ ಮಾಡಬಾರದು, ಅಂದ್ರೆ ಅಧಿಕ ಬಸ್ಗಳನ್ನ ಆ ಸಂದರ್ಭದಲ್ಲಿ ಕೂಡ ಬಿಡಬೇಕು ನಾರ್ಮಲ್ ಆಗಿ ಅಂತಕ್ಕಂಥದ್ದನ್ನ ಒಂದು ಮಾಹಿತಿನ ಕೂಡ ತಿಳಿಸಿರುವಂತದ್ದಾಗಿರುತ್ತೆ. ಈ ಪ್ರಕಾರದಲ್ಲಿ ಕೋರಿಕೆ ನಿಲುಗಡೆಗೂ ಕೂಡ ಅವಕಾಶ ಇರುತ್ತೆ. ಮತ್ತೆ ಪರೀಕ್ಷಾ ದಿನಗಳಂದು ಹಾಲ್ ಟಿಕೆಟ್ ಅನ್ನು ತೋರಿಸುವ ಮುಖಾಂತರದಲ್ಲಿ ಅವಕಾಶನ ಕೊಟ್ಟಿರ್ತಾರೆ. ಆ ದಿನಗಳಲ್ಲಿ ನೀವು ಓಡಾಡಬಹುದಾಗಿರುತ್ತೆ ಉಚಿತವಾಗಿ ಪರೀಕ್ಷಾ ದಿನಗಳಂದು. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಒಂದು ಬಾಯ್ಸ್ಗಳಿಗೆ ವಿಡಿಯೋಸ್ನ ಅಥವಾ ಇತರ ಯಾರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಯಾಕಂದ್ರೆ ಅವರಿಗೆ ಬಸ್ಗೆ ಸಂಬಂಧಪಟ್ಟಂತೆ ಬಸ್ನಲ್ಲಿ ಬೇರೆ ಕಡೆ ಎಕ್ಸಾಮ್ ಸೆಂಟರ್ ಬಿದ್ದಿರುವಂತಹ ಅಭ್ಯರ್ಥಿಗಳಿಗೆ ಸಹಾಯ ಆಗಲಿ. ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದ ಬೆಸ್ಟ್.